ಅವ್ರು ನಿಮ್ಮ ಪರಿಚಯನಾ? ಹುಡುಗ ಹುಡುಗಿ ಗುಡುಕ್ತಾಯ್ತು, ಆಗಲೇ ಮಳೆ ಬರಂಗೈತೆ, ಗುಡುಕ್ತಾಯ್ತೆ. ನಮ್ಮ ಕಳೆಯಾಗವ್ರಿಗೂ ಬರಬಾರ್ದಪ್ಪ. ಹಾಯ್ ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದೆ ಕೆಳಗಡೆ ನಮ್ಮ ಹೊಲದ ಹತ್ರ ಒಂದು ಕಾಯಿ ಸಿಕ್ತು ನಮ್ಮ ತೆಂಗಿನ ಗಿಡದಡೆ. ಹಳೆ ಬ್ಲಾಕಲ್ಲಿ ನೋಡಿದ್ರಲ್ಲ, ತೊಗರಿ ಗಿಡ ಹಾಕಿದ್ದೀವಲ್ಲ ಬಾವಿ ಹತ್ರ, ಅಲ್ಲಿ ಆ ತೆಂಗಿನ ಗಿಡದ ಹತ್ರ ಬೆಳಗ್ಗೆ ಎದ್ದವನೇ ಬರ್ಬೇಕು. ಹಿಂಗೆ ಬಂದಾಗ ಒಂದೊಂದು ಕಾಯಿ ಉದುರ್ತಾ ಇರ್ತವೆ, ಸಿಗ್ತಾ ಇರ್ತವೆ. ಇಲ್ಲಿ ಎಳ್ಳಿ ಗಿಡದ ಹತ್ರ ಬಂದೆ. ಎಳ್ಳಿಕಾಯಿ ಎಲ್ಲ ಬಿಟ್ಟವಿಲ್ಲೇನೋ, ಆದರೆ ಬಲ್ತಿರೋದು ಯಾವುದು ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಎಳೆವೆ ಅವೆ, ಇಷ್ಟಿಷ್ಟೇ ಅವು ನೋಡ್ರಿ, ಎಲ್ಲ ಎಳೆವೆ, ಇನ್ನೂ ಬಲ್ತಿಲ್ಲ. ಎಲ್ಲ ಕೆಳಗೆ ಕೈಗೆ ಸಿಗಂಗೆ ಬಿಟ್ಟವಿಲ್ಲೆಲ್ಲ. ಅಲ್ಲಿ ಗಿಡದಲ್ಲಿರೋದ್ರಲ್ಲೇ ಚೆನ್ನಾಗಿರೋದೊಂದು ನೋಡಿ ಎಳ್ಳಿಕಾಯಿ ಕಿತ್ಕೊಂಡಿದ್ದೀನಿ, ತಗೊಂಡು ಹೋಗ್ಬೇಕು ಈಗ ಮನೆ ಹತ್ರ. ನೋಡಿರಿ ನನ್ನ ಕೈಯಲ್ಲಿ ಏನಿದೆ, 2 ತೆಂಗಿನಕಾಯಿ, ಇದು ಎರಳ್ಳಿಕಾಯಿ ಮತ್ತು ಕರಿಬೇವು. ಇವತ್ತು ಒಂದು ಫಂಕ್ಷನ್ಗೆ ಹೋಗೋದೈತೆ, ಆ ಫಂಕ್ಷನ್ಗೆ ಹೋಗ್ಬೇಕು. ನಾನು, ನಮ್ಮ ಜಾಣೆ ಮಗಳು ಮತ್ತು ನಮ್ಮ ಶ್ರೀಮತಿ ಅವರು 3 ಜನ ಹೋಗ್ತೀವಿ. ನಮ್ಮ ಅಪ್ಪ ಮನೇಲೇ ಇರ್ತಾರೆ, ಇಲ್ಲಿ ಹೊಲ್ದ ಹತ್ರ ಅಲ್ವ ಮನೆ, ಇಲ್ಲಿ ಇರಲೇಬೇಕು ಒಬ್ರು ಯಾರಾದರೂ. ಅದಕ್ಕೆ ಅದೇ ಅವ್ರಿಗೆ ತಿಂಡಿ ಬೇಕೇ ಬೇಕಲ್ವ, ತಿಂಡಿ ಮಾಡಿಕ್ಕೆ ಹೋಗ್ಬೇಕು ನಾವು. ಹೋಗ್ಬೇಕಂದ್ರೆ ಎಲ್ಲೇ ಹೋಗ್ಬೇಕಂದ್ರೂ ಅಷ್ಟೇ, ನಾವು ನಮ್ಮ ಶ್ರೀಮತಿಯವ್ರು ತಿಂಡಿ ಮಾಡಿಕ್ಕೆ ಹೋಗೋದು. ಅವ್ರಿಗೆ ತಿಂಡಿ ಮಾಡೋದಕ್ಕೆ ಅದೇ ಎಳ್ಳಿಕಾಯಿ ಐತೆ, ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತೀನಿ, ಕಿತ್ಕೊಬಾ ಎಳ್ಳಿಕಾಯಿನ ಅಂತ ಹೇಳಿದ್ರು. ತೋಟದ ಹತ್ರ ಹೋಗಿ ಎಳ್ಳಿಕಾಯಿ ಕಿತ್ಕೊಂಡು ಹಂಗೆ ಅಲ್ಲೆಲ್ಲ ಓಡಾಡ್ಕೊಂಡು, ಇಲ್ಲೆಲ್ಲ ತೆಂಗಿನ ಮರ ಅವಲ್ಲ ನಮ್ಮವು. ಬೆಳಿಗ್ಗೆ ಎದ್ದು ಹಿಂಗೆ ಓಡಾಡ್ಕೊಂಡು ಬಂದರೆ ಒಂದು ಕಾಯಿ ಸಿಕ್ಕಿರ್ತವೆ, ಎಲ್ಲಾದರೂ ಬಿದ್ದಿರ್ತವೆ, ಅವನ್ನ ಹಾಗೆ ಕಾಯಿ ಹಾಕ್ಕೊಂಡು ಬರಬೇಕು. ಈಗ ಮನೆ ಹತ್ರ ಹೋಗ್ತಾಯಿದ್ದೀನಿ. ನೋಡಿರಿ, ನಮ್ಮ ಶ್ರೀಮತಿ ಅವರು ರೆಡಿ ಆಗಿಬಿಟ್ರು. ಈಗ ಎಲ್ಲ ಫಂಕ್ಷನ್ಗೆ ಹೊಟ್ಟಿದ್ವಿ, ಫಂಕ್ಷನ್ ಐತೆ ಅಂತ ಹೇಳಿದ್ನಲ್ಲ, ಆ ಫಂಕ್ಷನ್ಗೆ ಹೋದ್ಮೇಲೆ ಮತ್ತೆ ಅಲ್ಲಿ ಸಿಗೋಣ ಬ್ಲಾಗಲ್ಲಿ ಅಲ್ವಾ. ಇನ್ನು ನಾವು ಈಗ ಬರ್ತಾಯಿದ್ದೀವಿ. ವೆಲ್ಕಮ್ ಬೋರ್ಡ್ ಬೇರೆ ಹಾಕವ್ರೆ, ವೆಲ್ಕಮ್ ಟು ಅವರ್ ಎಂಗೇಜ್ಮೆಂಟ್ ಪಾರ್ಟಿ. ರಾಕೇಶ್, ವರ್ಷ ಮಗಳೇ, ಇಲ್ಲೊಬ್ರು ವರ್ಷ ಅಂತ ಅವ್ರೆ, ವರ್ಷ. ಹಾಂ, ನಮ್ಮ ಅಜ್ಜಿನೂ ಬಂದ್ಬಿಟ್ಟೈತೆ. ಎಲ್ಲಿ ಡೆಕೋರೇಷನ್ ಮಾಡ್ತೀರಾ? ಇಲ್ಲೇನಾ? ನೀವು ಯಾವಾಗ ಬಂದಜ್ಜಿ? ಹಾಯ್ ರಿನಿ, ಬಾ ಅಜ್ಜಿ ಆಯ್ತು ಹೋಗಲ್ಲಿ. ಇಲ್ಲೇ ಯಾರಿದ್ದಾರೆ? ಹೌದಾ? ಯಾವೂರು ಅವರು? ಅಲ್ಲಿ ನಿಮ್ಮನ್ನು ಕೇಳ್ತವ್ರ ಮೇಲೆ ಸುಮ್ಮನೆ ಅವ್ರು ಯಾರ ಇವರು ರಂಗಜ್ಜಿ, ಚೌಡಜ್ಜಿ, ಲಕ್ಕಜ್ಜಿ. ಡೆಕೋರೇಷನ್ ಮಾಡೋರೆ ಇನ್ನ. ಅವ್ರು ನಿಮ್ಮ ಪರಿಚಯನಾ? ಮತ್ತೆ ಚೆನ್ನಾಗಿದ್ರ? ಹೂ ಚೆನ್ನಾಗಿದ್ದೀವಿ ಅಂದೆ. ಬಾಲ್ಕನಿ ಸೀಟ್ ಇಟ್ಕೊಬಿಟ್ಟಿದ್ರೆ ಬಂದು. ನೋಡ್ರಿ, ಇವರೇ ಮದುವೆ ಗಂಟಲ್ಲ, ಎಂಗೇಜ್ಮೆಂಟ್ ಗಂಟಲ್ಲ, ಹುಡುಗ ಅನ್ಬೇಕು. ಈಗ ಫ್ಲವರ್ ಬೊಕ್ಕೆ ತಗೊಂಡು ಹೋಗ್ತಿರೋದು ಏನಕ್ಕೆ? ಹುಡುಗಿ ಕೊಡೋಕ್ಕೆ. ಹೌದಾ? ಬರ್ಬೇಕಾರೆ ಅಷ್ಟೇ, ಫೋಟೋಸ್ಗೆ ಅಷ್ಟೇ. ಈ ಕಡೆಯಿಂದ ತೆಗಿ, ಚೆನ್ನಾಗಿ ಹೋಗ್ಬೇಕಾದ್ರೆ ನೆಕ್ಸ್ಟ್ ಅಲ್ಲಿ ಎಂಗೇಜ್ಮೆಂಟ್ ಇದಕ್ಕೋ ಬೇರೆ ಡ್ರೆಸ್ಸು. ಇವಾಗ ಬ್ಲೇಸರ್ ಹಾಕೊಂಡು ರೆಡಿ ಆಗೋರು ಅವರು. ಹಾಂ, ಇದೇನಾ ಅಕ್ಕನ ಮಗಳೇ ರೆಡಿ ಆಗೋಳಲ್ಲ ಅಲ್ವ ರೀನಿ? ತಗೋಬಿಟ್ಟು ನಿಮ್ಮ ಹುಡುಗಿ ಕೊಡೋಕ್ಕೆ. ಹಾಂ, ಚಿಕ್ಕ ಹುಡುಗಿ ಕೊಡ್ತಿದ್ಯಾ? ಇಲ್ಲ, ನಮ್ಮ ಹುಡುಗಿಗೂ ಕೊಡ್ತೀವಪ್ಪ. ಬಾಯ್ಲಿ ಹತ್ರ, ಬಾಯ್ಲಿ ಬಾಯ್ಲಿ. ನಮ್ಗೇನಾಯ್ತು? ಏನಾಯ್ತು ಅದರಲ್ಲಿ? ಮತ್ತೇನು ಇಟ್ಕೊಂಡಿದ್ಯಾ? ದುಡ್ಡು ಇಸ್ಕೊಂಡು ಇಟ್ಕೋಬಾರ್ದು, ಇಸ್ಕೊ ಕೊಡುವನು. ಮಾಮನ್ ಕೊಟ್ಟೆ. 6th ಆಫ್ ಇರೋದಲ್ಲಿ ಲಾಸ್ಟ್ ಟೈಮ್ ಕೊಟ್ಲು, 4th ಇಂದ 5th ಹೋಗ್ಬೇಕಾರೆ. ದೊಡ್ಡೊಳಗೆ
ನೆಕ್ಸ್ಟ್ ಇನ್ನು 10th ನಾ ಇನ್ನು 10th ಬೋರ್ಡ್ ಎಕ್ಸಾಮ್. 10th ಊರಿಗೆಲ್ಲ ಒಬ್ಬಟ್ಟು ಊಟ. ಡಿಸ್ಟಿಂಕ್ಷನ್ ಬಂದರೆ 10th ಡಿಸ್ಟಿಂಕ್ಷನ್ ಅಲ್ಲ, ರ್ಯಾಂಕ್ ಬರಬೇಕು. ರ್ಯಾಂಕ್ ಬಂದರೆ ಟೇಬಲ್ ಊಟ ಹಾಕ್ತೀವಿ. ಹ್ಞೂ, ಊರಿಗೆಲ್ಲ ಒಬ್ಬಟ್ಟು ಊಟ. ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ಟಾರೆ ನಿಮಗೆ? ಬ್ಯಾಗ್ ಕೊಟ್ಟವ್ರಷ್ಟೇನಾ? ಬ್ಯಾಗಲ್ಲಿ ಬುಕ್ಸ್? ಡ್ರಾಯಿಂಗ್ ಬುಕ್ ಕೊಟ್ಟವ್ರ? ಡ್ರಾಯಿಂಗ್ ಮಾಡ್ತೀಯಾ? ಬರ್ತಾ ಡ್ರಾಯಿಂಗ್ ಮಾಡೋದು? ಹಾಂ, ಏನೇನು ಡ್ರಾಯಿಂಗ್ ಮಾಡಿದ್ಯಾ? ಏನೇನು ಡ್ರಾಯಿಂಗ್ ಮಾಡಿದ್ಯಾ ಹೇಳು. ಸ್ಕೂಲಲ್ಲೇ ಹೇಳ್ತೀಯ? ಸ್ಕೂಲಲ್ಲೇ ಮಾಡ್ತೀಯ? ಹೌದಾ? ಗೀಚ್ಬಾರ್ದಾ? ನೀಟಾಗಿ ಮಾಡಬೇಕು. ಇದು ರೈಮ್ಸ್ ಯಾವ್ಯಾವ ಹೇಳ್ಕೊಟ್ಟಾರೆ? ಹಾಂ, ಯಾವ ಹೇಳ್ಕೊಟ್ಟಾರೆ? ಟ್ವಿಂಕಲ್ ಟ್ವಿಂಕಲ್ ಹೇಳ್ಕೊಟ್ಟಾರಾ? ಓ, ಸ್ಮೈಲ್ ಸೂಪರ್. ಹುಡುಗ ಹುಡುಗಿ. ಹಾಂ, ಸಾಕ ಬರ್ರಿ. ಸರ್ ಹತ್ರ ಬನ್ನಿ, ಕ್ಲೋಸ್ ಆಗಿ ಮೇಡಮ್. ಈ ಕಡೆ ಬನ್ನಿ, ಸೆಂಟ್ರಲ್ ಬನ್ನಿ. ಇಲ್ಲಿ ನೋಡಿ. ಹಾಗೆ ಮಾಡಿ, ಹಾಗೆ ಹಾಗೆ. ಸ್ಟಾರ್ಟ್ ಆಗಿದ್ರೆ ತೆಗೆದು ಫೈಲ್ ಮಾಡ್ತಾ ನೋಡಿ. ಹಾಗೆ ಹಾಕಂಗಿಲ್ಲ ದೇವಸ್ಥಾನ? ಇಲ್ಲ ಇಲ್ಲ, ನಮ್ಮದು ಸೇಮ್ ಹಂಗೈತಲ್ಲ. ಆಗ್ಲಿಂದ ನಾನು ಎಂಗೇಜ್ಮೆಂಟು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾರು ಎಂಗೇಜ್ಮೆಂಟು ಅಂತ ಹೇಳಿಲ್ಲ ಅಲ್ಲ ನಿಮ್ಮ ಹತ್ರ. ಇದು ಬಂದುಬಿಟ್ಟು ನಮ್ಮ ತಮ್ಮಂದು ಎಂಗೇಜ್ಮೆಂಟು. ತಮ್ಮ ಅಂದರೆ ನಮ್ಮ ಚಿಕ್ಕಪ್ಪನ ಮಗ. ನಮ್ಮ ಅಪ್ಪ ಇದ್ದಾರಲ್ಲ, ಅವರ ತಮ್ಮನ ಮಗ. ಅವ್ರದ್ದು ಆ ಹುಡುಗ ಎಂಗೇಜ್ಮೆಂಟ್ ಹುಡುಗ. ಇದು ಬಂದುಬಿಟ್ಟು ಹುಡುಗಿ ಮನೇಲಿ ಎಂಗೇಜ್ಮೆಂಟ್ ಮಾಡ್ತಿರೋದು ಹೊಸ್ಕೆರೆಯಲ್ಲಿ, ನಮ್ಮ ಊರಿಗೆ ಹತ್ರದಲ್ಲೇ. ಅದೆಲ್ಲ ಎಂಗೇಜ್ಮೆಂಟ್ ಅಂದರೆ ಹಾರ ಹಾಕೋದು, ರಿಂಗ್ ಬದಲಾಯಿಸೋದು ಎಲ್ಲ ಆಯ್ತಲ್ಲ, ಅದೆಲ್ಲ ಆಯಿತು. ಅದಾದಮೇಲೆ ಊಟಕ್ಕೆ ಇಲ್ಲಿ ಪಕ್ಕದಲ್ಲೇ ದೇವಸ್ಥಾನದ ಹತ್ರ ಎಲ್ಲ ಊಟ ಅರೇಂಜ್ ಮಾಡಿದರು. ಇಲ್ಲಿ ಬಂದು ಎಲ್ಲ ಊಟ ಮಾಡಿಕೊಂಡು ಆಮೇಲೆ ವಾಪಸ್ಸು ಮನೆ ಕಡೆ ಹೊರಟ್ವಿ. ಎಕ್ಸ್ಕ್ಯೂಸ್ ಮೀ, ನೋಡ್ರಿ ಕಂಕ್ಳಲ್ಲಿ ಬಿಂದಿಗೆ ಹೊತ್ಕೊಂಡು ಹೋಗ್ತಾವ್ರು ನಮ್ಮ ಶ್ರೀಮತಿ ಅವರು. ಇದು ಯಾವುದು ಫಂಕ್ಷನ್ ಎಂಗೇಜ್ಮೆಂಟ್ ಆಯ್ತಲ್ಲ ನಿನ್ನೆ, ಅದರ ನೆಕ್ಸ್ಟು ಅದೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ದಿನ್ನೆ ಹೊಲದ ಹತ್ರ ಬಂದಿದ್ದೀವಿ. ಭಾರ ಆಯ್ತಲ್ಲ, ಮುಂಚೆ ಎಲ್ಲ ನಾವೆಷ್ಟು ನೀರು ಒತ್ತೊಯ್ತಿದ್ವಿ. ನಾನು ಎತ್ತೊಯ್ದಿದ್ದೀನಿ. ತುಂಬ ಬಿಸಿಲು ಕಂಡುಬಿಡೋದಕ್ಕೆ ಆಗೋದಿಲ್ಲ. ದಿನ್ನೆ ಹೊಲಕ್ಕೆ ಇವಾಗ ಏನಕ್ಕೆ ಬಂದಿರೋದು ಅಂದರೆ ಇಲ್ಲಿ ಕಡಲೆ ಗಿಡದ ಕಳೆ ಕೀಳ್ತಾವ್ರೆ. ಕಡಲೆ ಗಿಡ ಇದು ಶೇಂಗಾ ಅಂತಾರೆ ಬೇರೆ ಕಡೆ, ನಮ್ಮ ಕಡೆ ಕಡಲೆ ಗಿಡ ಅಂತೀವಿ. ಅದಕ್ಕೆ ನಮ್ಮ ಶ್ರೀಮತಿಯವರು ತಿಂಡಿ ತಗೊಬಂದಿದೆ. ನೋಡಿರಿ, ಕಳೆ ಅಂದರೆ ಹುಲ್ಲು. ಇದೆಲ್ಲ ಕಿತ್ತು ಇಲ್ಲಿ ಹಾಕೋರು ನೋಡಿರಿ, ಹುಲ್ಲು ಇದೆಲ್ಲ ಹಿಂಗೆ ರಾಶಿ ಬಿದ್ದಿರ್ತೈತಿ ಇಲ್ಲಿ.
ಇಲ್ಲೆಲ್ಲ ಐತೆ ನೋಡಿರಿ ಕಡಲೆ ಗಿಡ. ಶೇಂಗಾ ಅಂತೀವಿ, ಶೇಂಗಾ ಅಂತಾರೆ ಬೇರೆ ಕಡೆ, ನಾವು ಕಡಲೆ ಗಿಡ ಅಂತೀವಿ. ಇದೆಲ್ಲ ಹಳೇ ಬ್ಲಾಗಲ್ಲಿ ನೋಡಿರ್ತೀರ ನೀವು. ನಮ್ಮ ಶ್ರೀಮತಿಯವರು ಕಡಲೆ ಬೀಜ ಉದುರಿಸಿದ್ರೆ ಇದೆಲ್ಲ ಹಾಕಿದ್ರಲ್ಲ ಅವತ್ತು ದಿನವಲದಲ್ಲಿ. ಅದೇ ಎಷ್ಟು ಬೇಗ ಬಂದುಬಿಡ್ತಲ್ವ ಕಳೆಗೆ ಆಗಲೇ. ಮೊನ್ನೆ ಇನ್ನೂ ಇದಕ್ಕೆ ಬೀಜ ಹಾಕ್ತಂಗೈತೆ. ಕಳೆ ಮಾತ್ರ ಸಿಕ್ಕಾಪಟ್ಟೆ ಬಿಟ್ಟೈತೆ ನೋಡ್ರಿ, ಹೆಂಗೈತೆ. ಕಡಲೆ ಗಿಡನೇ ಕಾಣಲ್ಲ, ಕಡಲೆ ಗಿಡಕ್ಕಿಂತ ಕಳೆನೇ ಜಾಸ್ತಿ. ಕಳೆ ಕೀಳಕ್ಕೆ ಬಂದವರಲ್ಲ ಅವ್ರಿಗೆ ತಿಂಡಿ ತಂದಿದ್ದೀವಲ್ಲ, ಆ ತಿಂಡಿ ತಿನ್ನೋದಕ್ಕೆ ಅವ್ರಿಗೆ ಬಾಳೆ ಎಲೆ ಏನಾದ್ರು ಕಿತ್ಕೊಬರೋಕೆ ಇಲ್ಲಿ ತೋಟದ ಹತ್ರ, ಇಲ್ಲಿ ಪಕ್ಕದಲ್ಲಿ ತೋಟ ಐತೆ ನಮ್ಮ ದಿನ್ಯವಲ್ತಾಗೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ ನೋಡ್ರಿ. ಇದು ಔಡ್ಲ ಅಂತಾರೆ, ಹರಳೆಣ್ಣೆ ಬರುತ್ತಲ್ಲ ಆ ಗಿಡ. ಕೆಲವೊಂದು ಸಲ ಬಾಳೆ ಎಲೆ ಸಿಕ್ಕದೇ ಇದ್ದರೆ ಈ ಎಲೆನಲ್ಲೇ ತಿಂಡಿ ತಿಂತಾರೆ. ಅದಕ್ಕೆ ಇವತ್ತು ಇದೇ ಎಲೆ ಕಿತ್ಕೊಂಡು ಹೋಗ್ತೀನಿ. ನಾನು ಕುಡುಗೋಲು ತರಲಿಲ್ಲ ಬಾಳೆ ಎಲೆ ಕೊಯ್ಕೊಳೋದಕ್ಕೆ. ದೊಡ್ಡ ಎಲೆ ಕಿತ್ಕೊಂಡು ಹೋದರೆ ಇದರಲ್ಲೇ ತಿಂಡಿ ತಿನ್ಬೋದು. ಈ ಥರ ಇರ್ತೈತೆ ಎಲೆ ನೋಡ್ರಿ. ಇದರಲ್ಲಿ ಆರಾಮಾಗಿ ತಿಂಡಿ ತಿನ್ಬೋದು. ಚಿತ್ರಾನ್ನ ಮಾಡಿದ್ರ ತಿಂಡಿ ನಮ್ಮ ಶ್ರೀಮತಿಯವರು ತಿಂಡಿ ತಿನ್ಬೋದು. ಅದಕ್ಕೆ ಇದೇ ಕಿತ್ಕೊಂಡಿದ್ದೀನಿ, ಈ ಎಲೆನೇ. ಅವರೇ ಹೇಳಿದ್ದು ಬಾಳೆ ಎಲೆ ಏನು ಕೊಯ್ಕೊಬರೋ ಬೇಡ, ಇದನ್ನೇ ಕಿತ್ಕೊಬಾ ಅಂತ. ಅಲ್ಲಿ ಹಳ್ಳಿಗಿಡ ನೋಡಿ ಕೆಲಸ ಮಾಡೋಕ್ಕೆ ಬಂದವರಲ್ಲ ಅವರೇ ಹೇಳಿದ್ದು, ಅದಕ್ಕೆ ಈ ಎಲೆ ಕಿತ್ಕೊಂಡಿದ್ದು. ಕೆಲ್ಸಕ್ಕೆ ಬಂದಿದ್ರಲ್ಲ ಅವರು ತಿಂಡಿ ತಿನ್ನೋಕೆ ಹೋಗಿದ್ದಾರೆ. ಅಷ್ಟರಲ್ಲಿ ನಿಮಗೆ ಈ ಕಳೆ ಉಜ್ಜೋದು ಹೆಂಗೆ ಅಂತ ಹೇಳಿ ತೋರಿಸ್ತೀನಿ ನೋಡಿರಿ. ಇದೆಲ್ಲ ಕಡಲೆ ಗಿಡ ಅಲ್ವಾ, ಇಲ್ಲಿ ಮಧ್ಯದಲ್ಲೆಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿರ್ತೈತೆ. ಅದೆಲ್ಲ ಹುಲ್ಲೆಲ್ಲ ಕಿತ್ತಾಕೋದು, ಅದೇ ಕಳೆ ತೆಗಿಯೋದು. ಅಂದರೆ ಇದು ಕುರ್ಜಿಗೆ ಅಂತೀವಿ ನಾವು. ಈ ಕುರ್ಜಿಗೆ ಇದ್ರ ಮೂತಿನಲ್ಲಿ ಹಿಂಗೆ ಉಜ್ಜೋದು ಹುಲ್ಲನ್ನ. ನನಗೆಲ್ಲ ಕಳೆ ಉಜ್ಜೋದೆಲ್ಲ ಬರಲ್ಲ, ಸುಮ್ಮನೆ ತೋರಿಸ್ತಾ ಇದ್ದೀನಿ ಈ ಥರ ಅಂತ ಅಷ್ಟೇ. ಕುರ್ಜಿಗೆನೆಲ್ಲ ಆ ಥರ ಕಳೆ ಉಜ್ಕೊಂಡು ಹೋಗಿ ಎಲ್ಲ ಹುಲ್ಲೆಲ್ಲ ಅಚ್ಚುಕಟ್ಟು ಮಾಡ್ತಾರೆ. ಇದೇ ಕುರ್ಜಿಗೆ ನೋಡಿರಿ, ಈ ಥರ ಇರುತ್ತೆ. ಅದಕ್ಕೊಂದು ಇಡೀ ಈ ಥರ ಇರ್ತೈತೆ ಕುರ್ಜಿಗೆ. ಇದರಲ್ಲೇ ಕಳೆ ತೆಗಿಯೋದು ನಮ್ಮ ಕಡೆ. ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತೇಳಿ ಶೇರ್ ಮಾಡಿಕೊಂಡೆ. ಮೇಡಮ್ ಏನು ಮಾಡ್ತಿದ್ದೀರಾ? ಅದೆಲ್ಲಿ ಏನೋ ಕೈಯಲ್ಲಿ ಇಟ್ಕೊಂಡಿದ್ದೀರಲ್ಲ, ತೋರಿಸ್ರಿ. ಇದು ನೋಡಿರಿ, ಇದು ತೇಗದ ಎಲೆ ತಾನೇ ಅದು. ಈಗ ಬೆಳಗ್ಗೆ ತಿಂಡಿಗೆ ಹಳ್ಳೆಲೆ ತಂದಿದ್ವಿ, ಈಗ ತೇಗದೆಲೆ ತಂದಿದ್ವಿ. ಈಗ ಮಧ್ಯಾಹ್ನ ಊಟಕ್ಕೆ, ಬೆಳಗ್ಗೆ ತಿಂಡಿ ಕೊಟ್ಟು ಹೋಗಿದ್ವಿ, ಈಗ ಮಧ್ಯಾಹ್ನ ಊಟ ತಗೊಬಂದಿದ್ದೀವಿ. ಇಲ್ಲಿ ಕೆಲಸ ಮಾಡೋರಿಗೆ, ಕಳೆ ತೆಗಿಯೋರಿಗೆ. ಕರಿ ಅವ್ರನ್ನ ಊಟಕ್ಕೆ. ಆಂಟಿ ಬರ್ರಿ. ಮಧ್ಯಾಹ್ನ ಅವ್ರಿಗೆಲ್ಲ ಊಟ ಇಟ್ಟು ಅವರೆಲ್ಲ ಊಟ ಮಾಡಿ ಅಡಿಕೆಲೆ ಹಾಕ್ಕೊಂಡು ಕೂತಿದ್ರು. ನಾವಿಲ್ಲಿ ಕಳೆ ತೆಗೆದಿರ್ತಾರಲ್ಲ, ಹುಲ್ಲೆಲ್ಲ ಹಾಕಿರ್ತಾರಲ್ಲ, ಅಲ್ಲಲ್ಲಿ ಗುಡ್ಡೆ ಹಾಕಿರ್ತಾರಲ್ಲ, ಅದೆಲ್ಲ ಬಾಚ್ ಹಾಕ್ಬೇಕು. ಇಲ್ಲಾಂದರೆ ಕಡಲೆ ಗಿಡ ಹಾಳಾಗ್ಬಿಡ್ತಾವೆ, ಅದು ರೆಡಿ ಇರೋವು. ಅದಕ್ಕೆ ಬಾಸ್ ಹಾಕ್ತಿದ್ದೀವಿ. ಮಳೆ ಗಿಳೆ ಬಂದರೆ ಇನ್ನೂ ಜಾಸ್ತಿ ಕಷ್ಟ ಆಗ್ತೈತೆ. ಅದಕ್ಕೆ ಇವಾಗಲೇ ಹಿಂದೆಲ್ಲೇ ಬಾಸ್ ಹಾಕಿದರೆ ಚೆನ್ನಾಗಿರ್ತೈತೆ ಅಂತ ಹೇಳ್ಬಿಟ್ಟು ಬಾಸ್ ಹಾಕ್ತಿದ್ವಿ. ನಮ್ಮ ಶ್ರೀಮತಿಯವರೆಲ್ಲ ಅದನ್ನೆಲ್ಲ ಚೀಲಕ್ಕೆ ತುಂಬ ಕೊಡ್ತಾಯಿದ್ರು, ನಾನು ತೊಗೊಂಡೋಗಿ ಹಾಕ್ತಾಯಿದ್ದೆ. ನೋಡಿರಿ, ನೆನ್ನೆ ಎಲ್ಲ ಇದು ಫಾದರ್ಸ್ ಡೇ ಸೆಲೆಬ್ರೇಷನ್ ನೋಡಿದ್ರಿ ಹಿಂದಿನ ಬ್ಲಾಗಲ್ಲಿ. ನೆನ್ನೆ ಒಂದು ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ರು. ಮತ್ತು ಆಮೇಲೆ ಒಂದು ಎಂಗೇಜ್ಮೆಂಟ್ ಇತ್ತು, ಫಂಕ್ಷನ್ಗೂ ಹೋಗಿದ್ವಿ. ಫಂಕ್ಷನ್ನು ಎಲ್ಲ ಮುಗೀತು. ಈ ಸೆಲೆಬ್ರೇಷನ್ನು ಫಂಕ್ಷನ್ನು ಇವೇನವೆ ಅವೆಲ್ಲ ಒಂದು ದಿನ ಬಂದು ಹೋಗ್ಬಿಡ್ತವೆ. ಈ ಹಬ್ಬಗಳ ಥರ ಅವಾಗ ಯಾವಾಗಾದರೂ ಅಪರೂಪಕ್ಕೆ ಬಂದು ಹೋಗ್ತವೆ. ಆದರೆ ಜೀವನ ಅನ್ನೋದು ಪ್ರತಿದಿನ ಇರುತ್ತೆ, ಬದುಕು ಅನ್ನೋದು. ಹಾಗಾಗಿ ನನ್ನ ಪಾಲಿಸಿ ಏನಂದರೆ, ಬದುಕನ್ನು ಸಹ ಸೆಲೆಬ್ರೇಟ್ ಮಾಡಬೇಕು. ನಮ್ಮ ವ್ಲಾಗ್ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ, ನಾನು ಪ್ರತಿ ದಿನ ಪ್ರತಿ ಕ್ಷಣನ ಸಹ ಸೆಲೆಬ್ರೇಟ್ ಮಾಡ್ತೀನಿ. ಯಾವಾಗಲೂ ಅಪರೂಪಕ್ಕೆ ಬಂದೋಗೋ ಫಂಕ್ಷನ್ನು ಸೆಲೆಬ್ರೇಷನ್ನು ಏನೋ ಇರ್ತಾವಲ್ಲ, ಅವನ್ನ ಮಾತ್ರ ನಾವು ಇದು ಮಾಡೋದಲ್ಲ. ನಾವು ಪ್ರತಿದಿನ ಇರುವಂಥ ಜೀವನ ಇರುತ್ತಲ್ಲ, ಅದನ್ನು ಸಹ ನಾವು ತುಂಬ ಖುಷಿಯಿಂದ ಕಳೀಬೇಕು, ಸೆಲೆಬ್ರೇಟ್ ಮಾಡಬೇಕು. ಅದೇ ನನ್ನ ಗುರಿ, ಪಾಲಿಸಿ ಏನು ಹೇಳ್ಬೋದು ಗೊತ್ತಾಗ್ತಿಲ್ಲ. ಇದು ಇಷ್ಟು ಮಾತ್ರ ನಿಮ್ಮ ಜೊತೆ ಹೇಳ್ಕೊಬೇಕು ಅನಿಸ್ತು. ನೀವು ನಮ್ಮ ಬ್ಲಾಗ್ ರೆಗ್ಯುಲರಾಗಿ ನೋಡೋರಿಗೆ ಇದು ಗೊತ್ತಿರುತ್ತೆ. ಗುಡುಕ್ತಾಯ್ತು, ಆಗಲೇ ಮಳೆ ಬರಂಗೈತೆ, ಗುಡುಕ್ತಾಯ್ತೆ. ನಮ್ಮ ಕಳೆ ಆಗೋರ್ಗು ಬರ್ಬಾರ್ದಪ್ಪ. ನಮ್ಮ ಕೆಲಸ ಎಲ್ಲ ಮುಗೀತು, ಇನ್ನು ಬಾಸ್ ಹಾಕೋದು ಇನ್ನೊಂದು ಸ್ವಲ್ಪ ಐತೆ. ಇವಾಗ ಕಳೆ ಕಿತ್ತ ಮೇಲೆ ಬಾಸ್ ಹಾಕ್ತೀವಿ. ಬಂದು ಸಾಯಂಕಾಲ ನಮ್ಮ ಜಾಣೆ ಮಗಳನ್ನು ಸ್ಕೂಲಿಂದ ವ್ಯಾನಿಂದ ಕರ್ಕೊಂಡು ಬಂದಮೇಲೆ ಗುಡುಕ್ತೈತೆ. ಮಳೆ ಬರೆದಿದ್ರೆ ಸಾಕು, ರಾತ್ರಿಗೆ ಬೆಷ್ಟನ ಬರಲಿ ಅಲ್ವಾ? ಸರಿ, ಈಗ ಮನೆ ಕಡೆ ಹೊರಟಿದ್ದೀವಿ. ಸದ್ಯಕ್ಕೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.